ನೀವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ನೀವು ಒಂದು ಸರ್ವೆ ಮಾಡಿಸ್ಕೊಂಡಿದ್ರೆ ಮುಂಚೆನೆ, ಅದು ಅವ್ರಿಗೆ ತೊಂದರೆ ಆಗಲ್ವಾ? ಯಾಕಂದ್ರೆ ನಾವು ಇಸಿ ಅಪ್ಲೈ ಮಾಡಿ ತಗೊಂಡಿದೀವಿ ಪ್ರಾಪರ್ಟಿ. ನಿಮ್ ತಗೊಳ್ಳೋದಲ್ಲ, ನಿಮ್ಗೆ ಯಾರು ಮಾರಿದ್ರಲ್ಲ ಅವ್ರು ನಿಮ್ಗೆ ಮೋಸ ಮಾಡಿ ಸರ್ವೆ ಮಾಡಿಸ್ಕೊಂಡಿದ್ರೆ ಇನ್ನೊಬ್ರು ಜಮೀನ್ ಮುಚ್ಚಿಟ್ಬಿಟ್ಟು, ಅದು ತಪ್ಪಾಗಲ್ವಾ? ಅಲ್ಲ, ಅವ್ರು ಸೇಲ್ ಡೀಡ್ ಆಗಿರೋದು ಸರ್ವೆ ನಂಬರ್ 7 ಅಲ್ಲಿ. ನಮ್ದು ಸೇಲ್ ಡೀಡ್ 1982 ಸರ್ವೆ ನಂಬರ್ 7/2 ನಲ್ಲಿ. ಫಸ್ಟ್ ಸೇಲ್ ಡೀಡ್ ಡಾಕ್ಯುಮೆಂಟ್ ನಂಬರ್ ಪೇಜ್ ನಂಬರ್ 1 ಅಲ್ಲಿ ಸ್ವಾಮಿ ಮೆಜರ್ಮೆಂಟ್ ನೆಲ್ಲ ಅಡಿ ಲೆಕ್ಕದಲ್ಲಿ ಹಾಕಿದ್ದಾರೆ. ಸೆಕೆಂಡ್ ಪೇಜ್ ಅಲ್ಲಿ ಮೇಲಿನ ಸಹಿ ಅಡಿ ಅಳತೆಯಂತೆ 7.5 ಗುಂಟೆ ಲ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ ಸ್ವಾಮಿ ಸೆಕೆಂಡ್ ಪೇಜ್ ಆಫ್ ದೇರ್ ಸೇಲ್ ಡೀಡ್ ಅಲ್ಲಿ. ಆದ್ರೆ ದೇ ಆರ್ ಕ್ಲೈಮಿಂಗ್ 2 ಎಕರ್ 5 ಗುಂಟಾಸ್ ಅಂತ ಹೇಳಿ. ಒರಿಜಿನಲ್ಸ್ ಓನರ್ ಬಂದ್ಬಿಟ್ಟು ಕೂಡ ಅವರು ಕೂಡ ಡಿಕ್ಲರೇಟರಿ ಸೂಟ್ ಫೈಲ್ ಮಾಡಿದ್ದಾರೆ. OS 260 ಆಫ್ 2016. ನಾವು ಅವ್ರಿಗೆ 7.5 ಗುಂಟೆನೂ ಕೂಡ ನಾವು ಬರ್ಕೊಟ್ಟಿಲ್ಲ. ದಟ್ ಇಸ್ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸ್. ನನ್ನ ಫಾದರ್ಗಳು ಯಾರು ಕೂಡ ಅವ್ರಿಗೆ ಸಹಿ ಮಾಡಿಕೊಟ್ಟಿಲ್ಲ ಅಂತ ಹೇಳಿ. ಎನ್ಸ್ ಮೈ ಲಾರ್ಡ್, ಡಿಕ್ಲರೇಟರಿ ಸೂಟ್ ಅವ್ರು ಫೈಲ್ ಮಾಡಿರೋದು ಈಗ ಡಿಫೆನ್ಸ್ ಎವಿಡೆನ್ಸ್ ಸ್ಟೇಜ್ ಅಲ್ಲಿ ಇದೆ. 2012 ಫೈಲ್ ಮಾಡಿದ್ದಾರೆ. ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ಇಸಿ ಚೆಕ್ ಮಾಡಿದ್ದೀನಿ. ಸರ್ವೆ ನಂಬರ್ 7/2 ನಲ್ಲಿ ಯಾವುದೇ ಎಂಟ್ರಿ ಇಲ್ಲ. ಇವನ್ 1968 ಇಂದ ಕೂಡ RTC 7/1, 2, 3, 4 ಅಂತ ಸಬ್ ಡಿವಿಷನ್ ಆಗಿದೆ. ಇವರು 77 ಅಲ್ಲೇ ತಗೋಬೇಕಾದ್ರೆ 7ರ ಪೈಕಿ ಸರ್ವೆ ನಂಬರ್ 7ರ ಪೈಕಿ ಅಂತ ಹೇಳ್ಬಿಟ್ಟು ದೇ ಕ್ರಿಯೇಟೆಡ್ ಎ ಸೇಲ್ ಡೀಡ್. ಬಟ್ ಸರ್ವೆ ಮಾಡಿದ್ರೆ ಒಳ್ಳೇದಲ್ವ, ಗೊತ್ತಾಗತ್ತೆ. ಸರ್ವೆ ಸ್ವಾಮಿ, ನಾವು ಪೊಸಿಷನ್ ಇಲ್ಲ ಅಂತ ಹೇಳಿದೀವಿ. ಪೊಸಿಷನ್ ಅಲ್ಲಿ ಅವ್ರು ಇಲ್ಲ ಅಂತ ಹೇಳಿದೀವಿ. ಅವ್ರಿಗೆ RTC ಇಮಿಟೇಷನ್ ಕೂಡ ಬಂದಿಲ್ಲ ಸ್ವಾಮಿ. ಯಾಕಂದ್ರೆ ಸೇಲ್ ಡೀಡ್ ಆಗತ್ ಮುಂಚೆನೆ ಸರ್ವೆ ನಂಬರ್ 1, 2, 3, 4 ಅಂತ ಆಗಿತ್ತು. ತಹಸೀಲ್ದಾರ್ ಆಫೀಸ್ ಅಲ್ಲಿ ಅವರು ಸರ್ವೆ ನಂಬರ್ 7 ಇದ್ರೆ ಅವರು RTC ಇಮಿಟೇಷನ್ ಎಂಟ್ರಿ ಮಾಡ್ತಿದ್ರು. ಲ್ಯಾಂಡೇ ಇಲ್ಲ. ಹಾಗಾಗಿ ಸ್ವಾಮಿ ಅಲ್ಟಿಮೇಟ್ ಅಂಟಿಲ್ ಡಿಸ್ಪೋಸಲ್ ಆಫ್ ದಿಸ್ ಸೂಟ್ ನಂಬರ್ 7 copy may be right. Adರಲ್ಲಿ the matter was remanded on the ground that, my lord, the respondents are disputing that they are not the signatories to the survey, my lord. On that ground, my lord, it was remanded back, my lord. ರಿಮೈಂಡೆಡ್ ಅಂತ ಹೇಳಿದ್ರೆ ನಾನು ಸೂಟ್ ಗಳು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಸ್ವಾಮಿ. ಕ್ಲೈಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತೀನಿ. KT ಮುಂದೆ ಅದು ಆರ್ಗ್ಯುಮೆಂಟ್ ಮಾಡಿದ್ರ? ಹೌದು ಸ್ವಾಮಿ. ಅಡಿಷನಲ್ ಡಾಕ್ಯುಮೆಂಟ್ಸ್ ಸೂಟ್ ಬಗ್ಗೆ ಏನ್ ಹೇಳಿದ್ರು? ಸೂಟ್ ಬಗ್ಗೆ ಅವರು ಆಬ್ಸೆಂಟ್ ಸರ್ ಸ್ವಾಮಿ, ಏನು ಹೇಳೋದೇ ಇಲ್ಲ. ರಿಮೈಂಡ್ ಬ್ಯಾಕ್ ಮಾಡ್ತಾರೆ ಅಷ್ಟೇ. ಫ್ರೆಶ್ ಡಿಸ್ಪೋಸಲ್ ಬೋತ್ ಸೈಡ್ ಡಾಕ್ಯುಮೆಂಟ್ ಆರ್ಗ್ಯುಮೆಂಟ್ ಮಾಡಿಲ್ಲ ಹಂಗಾದ್ರೆ? ನಾನ್ ಮಾಡಿದ್ದೀನಿ. ಆದ್ರೆ ಇಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸ್ವಾಮಿ ಸ್ಪಾಟ್ ಬಂದು ಇನ್ಸ್ಪೆಕ್ಷನ್ ಮಾಡಕ್ ಬಂದ್ಬಿಡ್ತಾರೆ ಸ್ವಾಮಿ. ಪೊಸಿಷನ್ ಯಾರು ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಈಗೆಲ್ಲ ಬೀಳ್ಬಿದ್ದೋಗಿದೆ. ಹಾಗಾಗಿ ಪೊಸಿಷನ್ ಬಂದ್ರೆ ರಿಪೋರ್ಟ್ ಇವ್ರಿದ್ದಾರೆ ಅವ್ರಿದ್ದಾರೆ ಅಂತ ಹೇಳ್ಬಿಟ್ಟು ಯಾವ ತರ ಸರ್ವೆ ಮಾಡ್ಲಿ ಬಿಡಿ, ಏನಾಗತ್ತೆ ಅದು? ಅಲ್ಲ, ಸರ್ವೆ ಡಾಕ್ಯುಮೆಂಟ್ ಪ್ರಕಾರ ಮಾಡ್ತಿರ್ತಾನೆ. ಅಲ್ಲ ಸ್ವಾಮಿ, ಡಿಕ್ಲರೇಟರಿ ಸೂಟ್ ಅಲ್ಲಿ ಸರ್ವೆ ನಂಬರ್ 7 ಅಲ್ಲಿ ನಿಮ್ ಲ್ಯಾಂಡ್ ಇದೆಯೋ 7/2 ನಲ್ಲಿ ನಿಮ್ ಲ್ಯಾಂಡ್ ಇದೆಯೋ ಅಂತೇಳಿ ಅದು ಫಸ್ಟ್ ಡಿಸೈಡ್ ಆಗ್ಬೇಕು. ಇಲ್ಲ ಸೇಲ್ ಡೀಡ್ ಅಲ್ಲಿ ಸ್ವಾಮಿ ಫಸ್ಟ್ ಪೇಜ್ ಅಲ್ಲಿ ಇರ್ತಕ್ಕಂಥದ್ದು ಅಡಿ ಲೆಕ್ಕದಲ್ಲಿ ಮೆಜರ್ಮೆಂಟ್ ಹಾಕಿದ್ರೆ ಆ ಪ್ರಕಾರ 7.5 ಗುಂಟೆ ಬರ್ತದೆ, 2 ಎಕರೆ 5 ಗುಂಟೆ ಬರ್ತದೆ. ಸೆಕೆಂಡ್ ಪೇಜ್ ಅಲ್ಲಿ ನಿಮ್ದು ಲ್ಯಾಂಡ್ ಇರೋದೇ 7.5 ಗುಂಟಾಸ್ ಅಂತ ಹೇಳ್ಬಿಟ್ಟು ಇದೆ ಸ್ವಾಮಿ. ಹಾಗಾಗಿ ಅದು ಅಲ್ಲಿ ಅವರು ರೆಕ್ಟಿಫಿಕೇಶನ್ ಕೂಡ ಮಾಡಿಲ್ಲ. ಯಾವ್ದೇ ಡಿಕ್ಲರೇಟರಿ ಸೂಟ್ ಕೂಡ ಹಾಕ್ಬಿಟ್ಟು ಒಂದು 2 ಎಕರೆ 5 ಗುಂಟೆ ಬರುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಕೂಡ ತಗೊಂಡಿಲ್ಲ. ಹಾಗಾಗಿ ಈ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದಾಗ ಅವ್ರು ಯಾರು ಫೇವರ್ ಆಗಾದ್ರು ಕೊಡ್ಬೋದು ಸ್ವಾಮಿ, ಬೈ ಇನ್ಫ್ಲೂಯೆನ್ಸ್ ಆ ತರ ಎಲ್ಲ ಇರುತ್ತೆ. ಯಾಕಂದ್ರೆ ದೇರ್ ಸೇಲ್ ಡೀಡ್ ಹ್ಯಾಸ್ ಟು ಬಿ ಫಸ್ಟ್ ಡಿಸೈಡ್ ಆಗ್ಬೇಕು ಸ್ವಾಮಿ, ಅವ್ರದೇ ಸೂಟು. ಸೇಲ್ ಡೀಡ್ ಟೈಪ್ಡ್ ಕಾಪಿ ಹಾಕಿದ್ವಿ ಸ್ವಾಮಿ. ಸೇಲ್ ಡೀಡ್ ಸೆಕೆಂಡ್ ಪೇಜ್ ಅಲ್ಲಿ ಪೇಜ್ ನಂಬರ್ 29 ಇಂದ ಓದಿ. 29 ಪೇಜ್ ನಂಬರ್. ಆಲ್ ದೀಸ್ ರೆಕಾರ್ಡ್ಸ್ ರಿವೀಲ್. ಲಾಸ್ಟ್ ಒಂದು 4 ಲೈನ್ ಕೆಳಗಡೆ ನೀವು 4th ರೆಸ್ಪಾಂಡೆಂಟ್ ಅಲ್ವಾ ಅಲ್ಲಿ? ಹೌದು ಸ್ವಾಮಿ, 4th ರೆಸ್ಪಾಂಡೆಂಟ್ ಚೌಡಯ್ಯ ರಂಗಯ್ಯ. ವಾಸ್ ನಾಟ್ ಎ ಪಾರ್ಟಿ ಟು ದ ಸರ್ವೆ. ಅವಾಗ ಇರ್ಲಿಲ್ಲ ಸ್ವಾಮಿ, ನನ್ನ ಆಬ್ಸೆನ್ಸ್ ಅಲ್ಲಿ ಮಾಡಿದ್ರು. ನಿಮ್ಮ ಆಬ್ಸೆನ್ಸ್ ಅಲ್ಲಿ, ಅವನ ಆಬ್ಸೆನ್ಸ್ ಅಲ್ಲಿ, ಅವ್ರ ಆಬ್ಸೆನ್ಸ್ ಅಲ್ಲಿ ಮಾಡಿದ್ರು. ಸೆಕೆಂಡ್ ಕರೀಂ ಸಾಬ್ ಆಬ್ಸೆನ್ಸ್ ಅಲ್ಲಿ. ಆದ್ರೆ ಅಲ್ಲೆಲ್ಲೂ ಕೂಡ ಅವ್ರದ್ದು ಸೇಲ್ ಡೀಡ್ ಕಾಪಿಗಳು ಪ್ರೊಡ್ಯೂಸ್ ಮಾಡಿರ್ಲಿಲ್ಲ ಸ್ವಾಮಿ. ಇವಾಗ ಪ್ರೊಡ್ಯೂಸ್ ಮಾಡ್ತಾರ ತಗೊಳ್ಳಿ, ಇವಾಗ ಸರ್ವೆದಾಗೆಲ್ಲ ಪ್ರೊಡ್ಯೂಸ್ ಮಾಡ್ತಾರಲ್ಲ. ಅಲ್ಲ, ಈಗ ಸಿವಿಲ್ ಕೋರ್ಟ್ ಅಲ್ಲಿ ಡಿಸೈಡ್ ಆಗ್ಬಿಟ್ರೆ ಔಟ್ಕಮ್ ಆಫ್ ದಿ ರಿಸಲ್ಟ್ ಇನ್ OS ನಂಬರ್ 197 ಆಫ್ ಸರ್ವೆಗೂ ನಿಮ್ಗೆ ಸಿವಿಲ್ ಸೂಟ್ ಪೊಸಿಷನ್ ಡಿಸ್ಪ್ಯೂಟ್ ಮಾಡಿದ್ವಿ ಸ್ವಾಮಿ. ಇವ್ರೇನ್ ಡಿಸೈಡ್ ಮಾಡಲ್ಲ, ಬರೀ ಸರ್ವೆ ಮಾಡ್ತಾರಲ್ವಾ ಆನ್ ದಿ ಬೇಸ್ ಆಫ್ ದ ಡಾಕ್ಯುಮೆಂಟ್ಸ್. ಅಲ್ಲ ಸ್ವಾಮಿ, ಅವ್ರು ಬಂದಾಗ ಹೆಂಗ್ ಬೇಕಾದ್ರೂ ಮಾಡ್ಬೋದು ಸ್ವಾಮಿ. ಯಾಕಂದ್ರೆ ನಮ್ದು ಆಲ್ರೆಡಿ ಸರ್ವೆ ಎಲ್ಲ ಟೋಟಲ್ ಇವಾಗ 20 ಜನ ಪರ್ಚೇಸರ್ ಇದಾರೆ ಸ್ವಾಮಿ. ಅದ್ರಲ್ಲಿ ಇದು ಯಾವತ್ತಿದ್ರು ರಿಸಲ್ವ್ ಆಗ್ಲೇಬೇಕು ತಾನೆ? ಅಲ್ಲ, 197 ಔಟ್ಕಮ್ ಆಫ್ ದಿ ರಿಸಲ್ಟ್ 197 ಡಿಕ್ರಿ ಆಗುತ್ತೆ, ಜಜ್ಮೆಂಟ್ ಆಗುತ್ತೆ. ಅದ್ರ ಮೇಲೆ ಯಾರ್ದು ರೈಟ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ನೀವು OS ಆದ್ಮೇಲೆ RFA ಅದೆಲ್ಲ ಆಗೋರು ಯಾರು ಏನ್ ಮಾಡಂಗಿಲ್ಲ. ಅಲ್ಲ, ಈಗ ಅವರೇ ಹಾಕಿರ್ತಕ್ಕಂಥ ಡಿಕ್ಲರೇಟರಿ ಸೂಟ್ಸ್ ಅವ್ರದ್ದು ಸೇಲ್ ಡೀಡ್ ಓದ್ತೀನಿ ಸ್ವಾಮಿ, ಯಾವ ತರ ಇದೆ ಅಂತ ಹೇಳಿದ್ರೆ. ಫಸ್ಟ್ ಅಲ್ಲಿ ಇತ್ಯರ್ಥ ಮಾಡಕ್ ಹೋಗುತ್ತೆ, ಇವಾಗ ಇತ್ಯರ್ಥ ಮಾಡಕ್ ಆಗತ್ತಾ? ಸರ್ವೆ ಒಂದು ಬೇಸಿಸ್ ಡಾಕ್ಯುಮೆಂಟ್ ಸರ್ವೆ ಮಾಡ್ತಾರೆ. ಅಲ್ಲ, ಇಲ್ಲೂ ಕೂಡ ಔಟ್ಕಮ್ ಆಫ್ ದಿ ರಿಸಲ್ಟ್ ಅಂತ ಹೇಳಿದ್ರೆ ಸ್ವಾಮಿ, ಅದು ಅಪೀಲ್ ಗಂಟ ಹೋಗ್ಲಿ, ರಿವಿಷನ್ ಹೋಗ್ಲಿ,
ಯಾಕಂದ್ರೆ ಮಲ್ಟಿಪಲ್ ಪ್ರೊಸೀಡಿಂಗ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ ಸರ್. ಅಂದ್ರೆ ನೀವು ಸರ್ವೆ ಮಾಡಬಾರ್ದು ಅಂತ ಅಷ್ಟೇ ನಿಮ್ ಪ್ರಕಾರ. ಹೌದು ಸ್ವಾಮಿ, ಔಟ್ಕಮ್ ಆಫ್ ದಿ ರಿಸಲ್ಟ್ ಆಫ್ ಹೆಂಗಾಗತ್ತೆ ಆ ತರ? ಅಲ್ಲ ಸ್ವಾಮಿ, ಅಲ್ಲಿ ಇನ್ಫ್ಲೂಯೆನ್ಸ್ ಗಳು ಅವರೆಲ್ಲ ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲ ಅದೇ ಇರ್ತದೆ. ಮತ್ತೆ ಅವರು ಪೊಸಿಷನ್ ಇಲ್ಲ, RTC ಅವ್ರ ಹೆಸರಲ್ಲಿ ಇಲ್ಲ. ಅವ್ರು ಸರ್ವೆ ಮಾಡಕ್ ಬಂದ್ರು ರೆವೆನ್ಯೂ ರೆಕಾರ್ಡ್ಸ್ ಗಳೇ ನೋಡ್ಬೇಕು. ಅವ್ರ ಹೆಸರು ಅಲ್ಲಿ RTC entire- ಇಲ್ವಾ? RTC ಇಲ್ಲ ಸ್ವಾಮಿ, RTC ಕಾಲಮ್ ಅಲ್ಲಿ ಇದೆ, ಅವ್ರಿಗೆ ಎಷ್ಟು ಎಕ್ಸ್ಟೆಂಡ್ ಅಂತ ಇಲ್ಲ. ಅದೇ ಇವಾಗ ಗೊತ್ತಾಗತ್ತಲ್ಲ, ಈಗ ಅವ್ರು ಸರ್ವೆ ಮಾಡಿದಾಗ ಅವ್ರು ಡಾಕ್ಯುಮೆಂಟ್ ನೋಡ್ ಮಾಡ್ತಾರೆ, ಅವ್ರಿಗೆ ಇದೆಯೋ ಇಲ್ವೋ ಜಮೀನು, ಕ್ರೊನಾಲಜಿಕಲ್ ಆಗಿ ಹೋಗ್ತಾರೆ, ಫಸ್ಟ್ ಸೇಲ್ ಡೀಡ್ ಯಾರ್ದು, ಸೆಕೆಂಡ್ ಸೇಲ್ ಡೀಡ್ ಯಾರ್ದು ಅಂತ. ಅದ್ರ ಪ್ರಕಾರ ಅವ್ರ ಜಾಗ ಇದೆಯೋ ಅಂತ ಗೊತ್ತಾಗುತ್ತಲ್ಲ. ಅಲ್ಲ, ಅದಕ್ಕೋಸ್ಕರ ಸ್ವಾಮಿ ನಾನು ಇಲ್ಲ ಎಂಟೈರ್ RTC ಗಳು 1968 ಇಂದ ಪ್ರೊಡ್ಯೂಸ್ ಮಾಡಿದ್ದೀನಿ. ಅವ್ರದ್ದು ಸೇಲ್ ಡೀಡ್ 77. 1968 ಅಲ್ಲಿ ಸರ್ವೆ ನಂಬರ್ 7/1, 2, 3, 4 ಅಂತ ಇದೆ. 77 ಅಲ್ಲಿ 7ರ ಪೈಕಿ ಅಂತ ಮಾಡಿದ್ದಾರೆ ಅವ್ರ ಸೇಲ್ ಡೀಡ್ ಅಲ್ಲಿ. ಅದಕ್ಕೆ ಇವಾಗ ಫಸ್ಟ್ ಅದ್ರ ಮುಂಚೆ ಯಾರು ತಗೊಂಡಿದ್ರಲ್ಲ ಅವ್ರ ಜಾಗ ಅಂತ ಗೊತ್ತಾಗುತ್ತಾನೆ. ಆದ್ರೆ ಸ್ವಾಮಿ ಅಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಅವರು ಎಲ್ಲಾ ಬೌಂಡ್ರಿಗಳೆಲ್ಲ ಉಲ್ಟಾ ಹೇಳಿದ್ದಾರೆ. ಅದನ್ನ ನಾನು ಏನಾರು ಹೇಳ್ಕೊಳ್ಳಿ ಕಣ್ರಿ, ಸರ್ವೆ ಮಾಡಿದಾಗ ಈ ಕ್ರಯ ಪತ್ರಗಳು ಆಧಾರದ ಮೇಲೆ ತಾನೇ ಸರ್ವೆ ಮಾಡೋದು. ನಮ್ದು 88 ನಮ್ದು ಎಂಟೈರ್ ಲ್ಯಾಂಡ್ ಬರುತ್ತೆ ಸ್ವಾಮಿ, ಅವ್ರಿಗೆ ಬರೋದಿಲ್ಲ. ಅವ್ರಾಗ ಬೇಕಾದ್ರೆ ಅದನ್ನು ಅವಾಗ ಮಾಡ್ಬೋದು, ಅವ್ರದ್ದು ಫಸ್ಟ್ ಸೇಲ್ ಡೀಡ್ ಅಂತ ಹೇಳ್ಬೋದು. ಆದ್ರೆ ಇದನ್ನೆಲ್ಲ ಕನ್ಸಿಡರ್ ಮಾಡಕ್ಕಲ್ಲ. ಹಾಗಾಗಿ OS ನಂಬರ್ 197 ಔಟ್ಕಮ್ ಆಫ್ ದಿ ರಿಸಲ್ಟ್ ಮೇಲೆ ಸರ್ವೆ ಆದ್ರೆ ಒಳ್ಳೇದು. ಔಟ್ಕಮ್ ಆಫ್ ದಿ ಡಿಕ್ಲರೇಟರಿ ಸೂಟ್ ಫೈಲ್ಡ್ ಬೈ ದಿ ರೆಸ್ಪಾಂಡೆಂಟ್. ಈ ಕೇಸಲ್ಲಿ ಇರ್ತಕ್ಕಂಥ ರೆಸ್ಪಾಂಡೆಂಟ್ ಅವರೇ ಫೈಲ್ ಮಾಡಿರೋದು, ಹಾ. ನಮ್ಮ ಡಿಕ್ಲೇರ್ ಮಾಡಿ ಅಂತ ಹೇಳಿ. ಯಾಕಂದ್ರೆ ಅವ್ರದ್ದಿರೋದು ಸರ್ವೆ ನಂಬರ್ 7 ಅಂತ ಹೇಳಿದ್ದಾರೆ ಅವ್ರ ಸೇಲ್ ಡೀಡ್ ಅಲ್ಲಿ, ನಮ್ದಿರೋದು ಸರ್ವೆ ನಂಬರ್ 7/2 ನಲ್ಲಿ. ಹಾಗಾಗಿ ಅವ್ರ ಟೈಟ್ಲ್ ನ ಪ್ರೂವ್ ಮಾಡಕ್ಕೆ ಅವರೇ ಸೂಟ್ ಫೈಲ್ ಮಾಡಿರೋದು. ಈ ಡಾಕ್ಯುಮೆಂಟ್ ಸರ್ವೆ ಮಾಡಿದ್ರೆ ಇದು ಸಿವಿಲ್ ಕೋರ್ಟ್ಗೆ ಅನುಕೂಲ ಆಗುತ್ತಾನೆ, ಯಾರ್ದು ಎಲ್ಲಿದೆ ಅಂತ ಹೇಳೋದಕ್ಕೆ. ಅಲ್ಲ ಸ್ವಾಮಿ, ಯಾಕಂದ್ರೆ ರೆಕಾರ್ಡ್ಸ್ ಇಲ್ಲ, ಅಧಿಕಾರಿಗಳು ಯಾವ ತರ ಇರ್ತಾರೆ, ಮಲ್ಟಿಪಲ್. ನೀವು ಅಧಿಕಾರಿಗಳ ಜೊತೆ ಶಾಮೀಲಾಗಿ ನೀವು ಒಂದು ಸರ್ವೆ ಮಾಡಿಸ್ಕೊಂಡಿದ್ರೆ ಮುಂಚೆನೆ, ಅದು ಅವ್ರಿಗೆ ತೊಂದರೆ ಆಗಲ್ವಾ? ಯಾಕಂದ್ರೆ ನಾವು EC ಅಪ್ಲೈ ಮಾಡಿ ತಗೊಂಡಿದೀವಿ ಪ್ರಾಪರ್ಟಿ. ನಿಮ್ ತಗೊಳ್ಳೋದಲ್ಲ, ನಿಮ್ಗೆ ಯಾರು ಮಾರಿದ್ರಲ್ಲ ಅವ್ರು ನಿಮ್ಗೆ ಮೋಸ ಮಾಡಿ ಸರ್ವೆ ಮಾಡಿಸ್ಕೊಂಡಿದ್ರೆ ಇನ್ನೊಬ್ರು ಜಮೀನ್ ಮುಚ್ಚಿಟ್ಬಿಟ್ಟು, ಅದು ತಪ್ಪಾಗಲ್ವಾ? ಅಲ್ಲ, ಇನ್ನೊಂದು ಸ್ವಾಮಿ, ನಂದು 1982 ನಲ್ಲಿ ನಂದು ಸೇಲ್ ಡೀಡು. ಆ ಸೇಲ್ ಡೀಡ್ ಆಗ್ಬೇಕಾದ್ರೆ ಫಸ್ಟ್ MR ರೆಕಾರ್ಡ್ ಆಗೋದೇ ನನ್ನ ಹೆಸರಲ್ಲಿ. ನಿಮ್ಗಿಂತ ಮುಂಚೆ ಅವ್ರು ಕೊಂಡ್ಕೊಂಡಿರ್ತಾನೆ. ನಾವು ಅವರು ಒರಿಜಿನಲ್ ಓನರ್ಸ್ ಕೂಡ ಒಂದು 260 ಅಂತ OS ಸೂಟ್ ಹಾಕಿದ್ರು. ನಾವು ಅವ್ರಿಗೆ ಬರ್ತ್ಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು, 7.5 ಗುಂಟೆನೂ ಕೊಟ್ಟಿಲ್ಲ, 2 ಎಕರೆ 5 ಗುಂಟೆನೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. The writ petition is filed Awesome. challenging an order passed by the Karnataka Appellate Tribunal, whereby the Karnataka Appellate Tribunal has set aside the order passed by the ಸ್ವಾಮಿ, JDA. ಅದು ಸೇಲ್ ಡೀಡ್ ಒಂದು ಓದ್ಬಿಡ್ತೀನಿ ಸ್ವಾಮಿ. 19 The matter to the first respondent, the direction to afford an opportunity to both the parties to come forward with all available related documents and to take action in accordance with law. In my view, since the tribunal has only remanded the matter with a specific direction to the first respondent to consider all the materials that are placed before him before conducting this survey, there is no justification for interference with the said order. The petition is therefore dismissed. Till number 5. Till number 5. ಬಿಡ್ತದೆ. ಸರ್ವೆ ನಂಬರ್ 299 300ರಲ್ಲಿ ಸಂಪೂರ್ಣ ಮನೆ ಕಟ್ಟಿರೋದು ಹೌದು ಸ್ವಾಮಿ. ನಮ್ಮ ಸರ್ವೆ ನಂಬರ್ ನಲ್ಲಿ ನಾವು ಕೆಲವರಿಗೆ ಪ್ರಾಪರ್ಟಿನ ನಮ್ಮ ರಿಲೇಷನ್ಗಳಿಗೆ ಕೊಟ್ಟಿದೀವಿ. ಅದರಲ್ಲಿ ಒಂದು 4-5 ಮನೆ ಮಾತ್ರ ಇದೆ. ಹೆಂಗ್ ಕೊಟ್ಟಿದ್ದೀರಾ? ಅಲ್ಲ, ನಾವು ಬೈ ಸೇಲೇ ಕೊಟ್ಟಿರೋದು. ಬಟ್ ಅದರಲ್ಲಿ ನಮ್ದು ಏನಿದೆ ರೆವಿನ್ಯೂ ರೆಕಾರ್ಡ್ ಇರೋದ್ರಿಂದ ಇಲ್ಲ ಕೊಟ್ಬಿಟ್ಟಿದ್ರೆ how can you maintain this petition? ಅಲ್ಲ, ಅದರಲ್ಲಿ ನಮ್ಮ ಇದರಲ್ಲಿ ರೆವಿನ್ಯೂ ಡಾಕ್ಯುಮೆಂಟ್ ಆಗಿರೋದ್ರಿಂದ ನಮಗೆ ಮಾಡ್ಲಿ ಪೂರ್ತಿ ಕೆಲವೊಂದು ಸೈಟ್ಗಳು ಮಾಡಿ ಕೊಡ್ತಾ ಇದೀವಿ ಅಷ್ಟೇ. ಬಿಟ್ರೆ ನಮ್ಗೆ ಇದರಲ್ಲಿ ನೀವು ಯಾವ ತರ ಸೈಟ್ ಮಾಡ್ಕೊಡಕ್ಕಾಗತ್ತೆ? ಕನ್ವರ್ಷನ್ ಆಗ್ಬೇಕು ತಾನೆ? ಕನ್ವರ್ಷನ್ ಆಗ್ಬೇಕು ಸ್ವಾಮಿ. ಕನ್ವರ್ಷನ್ ಆಗ್ಬೇಕು ತಾನೆ? ಹೌದು ಸ್ವಾಮಿ. ಅವೆರಡು ಆಗಿದ್ಯಾ? ಅಲ್ಲ, ಕನ್ವರ್ಷನ್ ಸೇಲ್ ಡೀಡ್ ಆಗಿಲ್ಲ. ಕನ್ವರ್ಷನ್ ಆಗಿಲ್ಲ ಸ್ವಾಮಿ, ಇವತ್ತರೆಗೂ ಕನ್ವರ್ಷನ್ ಆಗಿಲ್ಲ. ನಮ್ಗೆ ಡಾಕ್ಯುಮೆಂಟ್ ಈ ತರ ಇರೋದ್ರಿಂದಾನೇ ಕನ್ವರ್ಷನ್ ಆಗ್ತಾ ಇಲ್ಲ. ಹಂಗೆ ನಮ್ಗೆ ಕೆಲವೊಂದು ಇದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಬಿಟ್ರೆ ಇದ್ರಲ್ಲಿ ನಮ್ದು This order dated 5/4/1988 19 is not challenged. is not challenge. ಅಲ್ಲ, ನಾನು ಅದ್ರಲ್ಲಿ ಪಾರ್ಟಿನೇ ಇಲ್ಲ ಸ್ವಾಮಿ, ನಮ್ಗೆ ಗೊತ್ತೇ ಇಲ್ಲ ಅದು. ಪಾರ್ಟಿನೋ ಇಲ್ವೋ ನಿಮ್ಮ ಚಾಲೆಂಜ್ ಮಾಡಿಲ್ಲ ಅಂದ್ರೆ that is become final. ಅಲ್ಲ, ನಮ್ಗೆ ಗೊತ್ತೇ ಇಲ್ಲ ಅದು ಆದೇಶ ಆಗಿದೆ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಚಾಲೆಂಜ್ ಮಾಡೋದು? It is past 37 years ago. Notice also not issued my mind. Then you challenge it. So long as that order remains unchallenged, you can't get the kata in your name. ಅಲ್ಲ, ಆಲ್ರೆಡಿ ಐ ಆಮ್ ಪೊಸಿಷನ್ ಅಂಡ್ ಇದು RTC ಸಹಿತ ನನ್ನ ಹೆಸರಲ್ಲೇ ಇದೆ. We are not talking about possession. We are talking about your entry in the RTC. Correct? ಅಲ್ಲ, ಐ ಆಮ್ ಆಲ್ ದ ಪೊಸಿಷನ್ ಇನ್ ಆಲ್ಸೋ ಮೈ ಹ್ಯಾಂಡ್. We are not. DC is not talking about possession. You want the name of yours to continue in the RTC. ಹೌದು ಹೌದು. Suppose in 5/4/88, the DC has passed an order to give the sites to somebody else.
and you have not challenged that order. How can you get the Khata done in your name? ಅಲ್ಲ ಡಿ ಸಿ ಆರ್ಡರ್ ಮಾಡಿ ತಗೊಂಡು ಅವಾಗಿನ ಅದು ಚಾಲ ಇದರಲ್ಲಿ ಅವರು ಇದು ಆರ್ಡರ್ ಕ್ಯಾನ್ಸಲ್ ಆಗಿದ್ದಕ್ಕೆ ಅವ್ರು ಹೈಕೋರ್ಟ್ ಬಂದು ಅಪೀಲ್ ಆಗಿರ್ತಕ್ಕಂಥ ಸ್ವಾಮಿ ಅವಾಗ 88 ಅಲ್ಲಿ ಅದು High Court has upheld the order of the Deputy Commissioner 5488. ಹೌದು. If that order is not challenged, ಅದರಲ್ಲೂ ಹೈಕೋರ್ಟ್ ಅಲ್ಲೂ ಸಹಿತ ಸಮಯ ಅದರಲ್ಲಿ ಹೈಕೋರ್ಟ್ ಆರ್ಡರ್ ಅಲ್ಲಿ ಇದು ನೀವು ಚಾಲೆಂಜ್ ಮಾಡ್ಬೇಕು. ನೀವು ಇದ್ರ ಏನ್ ಮಾಡೋದು ಎಷ್ಟು ಹೇಳಿದ್ರು ಅಷ್ಟೇ. ಪೇಜ್ ನಂಬರ್ 11 ಅಲ್ಲಿ ಯಾರು ಸಹಿತ ಅದರಲ್ಲಿ ಡಿಫೆಂಡ್ ನಂಬರ್ 1, 2, 3 and 5. See, there is an order of regularization passed by the Deputy Commissioner in the year 1988. He has collected fees. ಅಲ್ಲ ಆರ್ಡರ್ Come and say that land granted to you without there being a challenge to that order. ನಮಗೆ LRF ಅಲ್ಲಿ ನಮಗೆ ಅದೇ ಆದೇಶ ಆದ್ಮೇಲೆ ಅವ್ರು ನಮಗೆ ನೋಟಿಸ್ ಕೊಡದೆ ಆದೇಶ ಮಾಡಿದ್ರೆ ಅಟ್ಲೀಸ್ಟ್ ಎನ್ಕ್ರೋಚ್ ಇದನ್ನ ಪ್ರಾಪರ್ಟಿನ ಅವರು ತಗೊಂಡೇ ಇದ್ರೆ ನಾವ್ ಹೆಂಗೆ ಅವ್ರನ್ನ ಇದ್ ಮಾಡ್ತೀವಿ? ನೀವು ನಿಮ್ಗೆಲ್ಲ ಗೊತ್ತಿದೆ ಆದ್ರೂ 54/1988 there's an order passed by Deputy Commissioner regularizing the possession of those site holders. He has collected fees from them. That was rescinded. Therefore, like a matter came up before this court. This court upheld the order of the Deputy Commissioner, ಹೌದು. pursuant to which they have made out the Khata in their name. Now you are coming and say that you have ordered the land tribunal. So long as this order is not challenged, what is that you can do? They'll be in contempt if they disobey this order. There's nothing that we can do in the light of this particular order. ಒಂದ್ ಡೇಟ್ ಕೊಡೋ ಸಮಯ ಇದು ನೋಡ್ರಿ ಆರ್ಡರ್ ನೋಡಿ ಹೇಳ್ತೀನಿ ನಾನು ಶಾರ್ಟ್ ಡೇಟ್ ಮಾಡ್ಬೇಕು. ನೀವೇನೋ ಖಾತೆ ಚೇಂಜ್ ಮಾಡ್ಕೊಂಡ್ರೆ ನೀವು ಸ್ವಾಧೀನ ತಗೊಳ್ಬೋದು ಅಂತ ಅನ್ಕೊಂಡ್ರೆ ಅಲ್ಲ ನಾನೇ ಸ್ವಾಧೀನದಲ್ಲಿ ಇದೀನಿ, ತಗೊಳೋದೇನಿಲ್ಲ ಸಮಯದಲ್ಲಿ. ಐ ಆಲ್ರೆಡಿ ಇನ್ ಪೊಸಿಷನ್. ನನ್ನ ಮನೆ ಸಹಿತ ಅಲ್ಲೇ ಇದೆ. I'll have to dismiss your reputation. ಅಲ್ಲ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಅದು ಆದೇಶ ನೋಡ್ಬಿಟ್ಟು ಇನ್ಸ್ಟ್ರಕ್ಷನ್ ತಗೊಂತೀನಿ. First April. Seal number 2, Shri Devaraj S.